ಊಟ ಮಾಡ್ರಿ ನಾ ಸಾಕು ನೀವು ಮಾಡಿ ನಾನು ಒಂದೇ ಸ್ವಲ್ಪ ನಮಗೂ ತೆಂಗಿನಕಾಯಿ ಎಲ್ಲ ಬರೋದೇ ಒಳಗೆ ಇಲ್ಲ ನನಗೆ ಅಕ್ಕ ಕಳಿಸ್ಬಿಡ್ತಾಳೆ ಮತ್ತೆ ಖಾರ ಐತಲ್ಲ ಇವತ್ತು ಟೆನ್ಷನ್ ಕೂತ್ಕೊಳ ಊಟ ಮಾಡ ಪುನಿ ಪ್ರೀತು ಅವ್ನಿಗೆ ಎಲೆ ಅಡಿಕೆ ಬಾಳೆಹಣ್ಣು ಕೊಡ್ತಿದ್ಯಾ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಕಂಟಿನ್ಯೂ ಲಾಗ್ ಆಗಿರುತ್ತೆ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಇದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ಅವತ್ತಿನ ದಿನ ನಾನು ಯಾವ ರೀತಿ ಪೂಜೆ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ ಇವಾಗ ನಾನು ಅಂದರೆ ಅವತ್ತು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ನಾನು ಮಲ್ಗನ ಅಂತ ಹೇಳ್ಬಿಟ್ಟು 11 ಗಂಟೆಯಿಂದ 12 ಗಂಟೆವರೆಗೂ ನಾನು ಟ್ರೈ ಮಾಡಿದೆ, ಆದರೆ ನಿದ್ದೆ ಬರಲಿಲ್ಲ. ಸೊ ಆವಾಗಲೇ ಎದ್ಬಿಟ್ಟು 12 ಗಂಟೆಗೆ ಎದ್ದು ಕಸ ಎಲ್ಲ ಹೊಡ್ಕೊಂಡು ಮತ್ತು ಗಂಜು ಎಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಬಂದು ಇದು ಬಾಗಿಲಿಗೆಲ್ಲ ಫಸ್ಟು ನಾನು ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗು ನಾನು ಬಾಗಿಲು ಪೂಜೆ ಮಾಡಿ ನೆಕ್ಸ್ಟು ನಾನು ಒಳಗಡೆ ಹೋಗಿ ಪೂಜೆ ಮಾಡೋದು. ಸೊ ಹಂಗಾಗ್ಬಿಟ್ಟು ಬಾಗಿಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎರಡೂ ಕಡೆ ದೀಪ ಎಲ್ಲ ಇಟ್ಟು ಹಾಗೆ ತುಳಸಿ ಗಿಡಕ್ಕೂ ಅಷ್ಟೇ ದೀಪ ಎಲ್ಲ ಹಚ್ಬಿಟ್ಟು ಇಲ್ಲಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ನೆಕ್ಸ್ಟು ಇಲ್ಲಿ ಪೂಜೆ ಆಗಿದ್ಮೇಲೆ ನಾನು ಒಳಗಡೆ ಹೋಗಿ ಪೂಜೆ ಮಾಡ್ಕೊಳೋದು. ಸೊ ಯಾವಾಗಲೂ ಅಷ್ಟೇ ಪ್ರತಿ ಸಲನೂ ನಾನು ಇದೇ ರೀತಿಯೇ ಮಾಡೋದು. ನಾನು ಸಿಂಪಲ್ಲಾಗೆ ಮಾಡೋದು, ಏನು ತುಂಬ ಗ್ರ್ಯಾಂಡ್ ಏನು ನಾನು ಮಾಡಲ್ಲ, ಹಂಗಾಗಿ ಸಿಂಪಲ್ಲಾಗೆ ಮಾಡ್ತಾ ಇರೋದು. ಅಂದರೆ ಮುಂಚೆ ಎಲ್ಲ ನಾವು ಮಾಡ್ತಾ ಇರಲಿಲ್ಲ. ಚಿಕ್ಕ ಹುಡುಗಿ ಇದ್ದಾಗ ನಾವೇನು ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಬೆಳೆದಿರೋದು. ಸೊ ಅಜ್ಜಿ ಯಾವತ್ತು ಈ ಥರ ಗ್ರ್ಯಾಂಡಾಗೆಲ್ಲ ಮಾಡ್ತಿರಲಿಲ್ಲ. ಅವರು ಬೆಳಗ್ಗೆ ಎದ್ದೋಳೋರು, ಬಾಗಿಲೆಲ್ಲ ತೊಳ್ಕೊಳೋರು, ಮನೆಯೆಲ್ಲ ಒರೆಸ್ಬಿಟ್ಟು ಮಾಮೂಲಿ ನಮ್ಮದು ದೇವ್ರ ಫೋಟೋ ಇತ್ತು, ದೇವ್ರ ಫೋಟೋಗೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋರಷ್ಟೇ. ಇನ್ನೇನು ಆವಾಗ ನಾವು ಬಾಳೆಹಣ್ಣು ಕೂಡ ಏನು ತಂದು ಇಡ್ತಿರ್ಲಿಲ್ಲ. ಸೊ ಕಾಯಿ ಇರೋದು, ಕಾಯಿ ಒಂದು ಹೊಡೆದ್ಬಿಟ್ಟು ಪೂಜೆ ಮಾಡೋರು. ಇದು ನನಗೆ ತುಂಬ ನೆನಪಿದೆ ನಮ್ಮ ಅಜ್ಜಿ ಮಾಡಿದ್ದು. ಸೊ ಇವಾಗ ನಾವು ಬೆಂಗಳೂರಲ್ಲಿ ಬಂದಮೇಲೆ ಹಿಂಗೆ ನನಗೂ ಆಸೆ ಆಯಿತು ಮಾಡಬೇಕು, ಮಾಡೋಣ, ಗ್ರ್ಯಾಂಡಾಗಿ ಅಲ್ದಿದ್ರೂ ಪರವಾಗಿಲ್ಲ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರೋದು. ನಾನು ಯಾವಾಗಲೂ ಅಷ್ಟೇ ಕಳಸ ಇಟ್ಬಿಟ್ಟು ಒಂದು ತೆಂಗಿನಕಾಯಿ ಇಟ್ಟು ಅಷ್ಟೇ ನಾನು ಪೂಜೆ ಮಾಡ್ಕೊತೀನಿ, ಸಿಂಪಲ್ಲಾಗೆ ಇರಲಿ ಅಂತ ಹೇಳ್ಬಿಟ್ಟು. ಸೊ ಬಾಗಿಲು ಪೂಜೆ ಎಲ್ಲ ಮಾಡಿದೆ. ನೆಕ್ಸ್ಟು ಇಲ್ಲಿ ನೋಡಿ ನಮ್ಮ ಮನೆ ದೇವ್ರಿಗೂ ಕೂಡ ನಾನು ದೀಪ ಹಚ್ಬಿಟ್ಟು ಫಸ್ಟು ದೀಪ ಹಚ್ಚಿ 2 ಬಾಳೆಹಣ್ಣು ಇಟ್ಬಿಟ್ಟು ಅಲ್ಲಿಗೂ ಕೂಡ ಮುರಿದು ಪೂಜೆ ಮಾಡಿಕೊಂಡೆ. ನೆಕ್ಸ್ಟು ಒಂದ್ಸಲಿ ಕೂತ್ಮೇಲೆ ಎದ್ದೊಳ್ಬಾರ್ದು, ಇದು ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಆಗೋವರೆಗೂ. ಸೊ ಹಂಗಾಗ್ಬಿಟ್ಟು ನಾನೆಲ್ಲ ಹೊಂದಿಸ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಶ್ರೀಮ್ ಅಂತ ಬರೀಬೇಕು ಮತ್ತು ಓಂ ಅಂತ ಬರೆದು ಸ್ವಸ್ತಿಕ್ ಈ 3 ಬರೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಹೂವು ಮತ್ತು ಅಕ್ಷತೆ ಕಾಳು ಹಾಕಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮಾಡ್ಕೋಬೇಕು. ಸೊ ಇದೆಲ್ಲ ನಿಮಗೂ ಗೊತ್ತಿರುತ್ತೆ, ಯಾಕೆಂದರೆ ಈಗ ಎಲ್ಲ ಪ್ರತಿಯೊಬ್ಬರು ಮಾಡ್ತಾರೆ ಇದು ವರಲಕ್ಷ್ಮಿ ಹಬ್ಬನ. ನಾವು ಮುಂಚೆಲ್ಲ ನೋಡಿ ಹಳ್ಳಿಲಿ ಹುಟ್ಟಿ ಬೆಳೆದಿದ್ದು, ಅಲ್ಲಿ ಯಾರೂ ಮಾಡ್ತಿರ್ಲಿಲ್ಲ. ಇವಾಗ ಹಳ್ಳಿ ಕಡೆ ನಿಜವಾಗ್ಲೂ ನಾವು ಊರಿಗೆ ಹೋದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ಥರ ಚೊಂಬಿಟ್ಟು ಅದಕ್ಕೆ ನೀರೆಲ್ಲ ಮುಂಚೆನೇ ತೊಗೊಂಡು ಬಂದು ಎಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡೆ ಕೂರೋದು. ಒಂದ್ಸಲಿ ಕೂತ್ಮೇಲೆ ಹೇಳಿದ್ನಲ್ಲ ಅದು ದೀಪ ಹಚ್ಚೋವರೆಗೂ ನಾನೇ ಎದ್ದೋಳಲ್ಲ. ಸೊ ಹಂಗಾಗ್ಬಿಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಅಂದರೆ ನೀರಲ್ಲೂ ಅಷ್ಟೇ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಎಲ್ಲ ಹಾಕಬೇಕು. ಸೊ ಇದೆಲ್ಲ ಡ್ರೈ ಫ್ರೂಟ್ಸು, ಹಂಗಾಗಿ ಎಲ್ಲನೂ 5 ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಮತ್ತು ಹಾಗೆ ಕವಡೆ ಇದನ್ನೆಲ್ಲ ಮುಂಚೆನೇ ಇಟ್ಕೊಂಡಿರ್ತೀವಿ, ಕಮಲದ ಬೀಜ, ಕವಡೆ ಮತ್ತು ಇದು ಬೇರು, ಇದು ನೋಡಿ ದ್ರಾಕ್ಷಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಪ್ರತಿಯೊಂದನ್ನು ಕೂಡ ಎಲ್ಲ ಹಾಕೋದು. ಇದು ನಿಂಬೆಹಣ್ಣು ಒಂದು ಹಾಕಲಿಲ್ಲ ನಾನು, ಅದನ್ನು ಮರೆತುಬಿಟ್ಟೆ. ಯಾವಾಗಲೂ ನಿಂಬೆಹಣ್ಣು ಹಾಕ್ತಾಯಿದ್ದೆ ಮತ್ತು ಕಲ್ಸಕ್ಕರೆ ಹಾಕ್ತಿದ್ದೆ, 2 ಇತ್ತು. ಸೊ ಅದು ಗಡಿ ಬಿಡಿಲಿ ನಾನು ಮುಂಚೆನೇ ಎಲ್ಲ ಅಂದರೆ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊತಿದ್ದೆ, ಆದರೆ ಅವತ್ತು ಯಾಕೋ ನೈಟು ಮರೆತುಬಿಟ್ಟೆ. ಪರವಾಗಿಲ್ಲ ಎಲ್ಲ ಹಾಕಿದ್ದೀನಿ. ಇವಾಗ ಆಗ್ತಾ ಇರೋದು ಜವಾದಿ ಪೌಡರ್ ಅಂತ, ಇದು ಗಂಧಗಿ ಸ್ಟೋರಲ್ಲಿ ಸಿಗುತ್ತೆ. ಸೊ ಒಂದು ಡಬ್ಬಿ ತೊಗೊಂಬಂದು ಇಟ್ಕೊಂಡ್ರೆ ಆಯಿತು. ಅದು ದೀಪಕ್ಕೆಲ್ಲ ಹಾಕ್ಬೋದು, ತುಂಬ ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಗಂಗಾಜಲ ಅಂತ, ಅದು ಕೂಡ ಗಂಧಗಿ ಅಂಗಡಿಲೇ ಸಿಗುತ್ತೆ. ಸೊ ಎಲ್ಲ ಕಳ್ಸಕ್ಕೆ ಹಾಕಿ ಅದರಲ್ಲಿರೋ ನೀರೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಮತ್ತು ಅಕ್ಷತೆ ಕಾಳು ಅದೇ ಹೂವು ಎಲ್ಲ ಹಾಕ್ಬಿಟ್ಟು ಇದು ಎಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋದು ಫೈನಲಿ ಅಷ್ಟೇ.
ಸೊ ಇದು ಅರ್ಚನರು ಊರಿಂದು ಎಲೆ. ಎಷ್ಟಿಷ್ಟು ಅಗಲ ಇತ್ತು ಅಂದರೆ ಒಬ್ಬರು ಅದರಲ್ಲೆಲ್ಲ ಅಂದರೆ ಒಬ್ಬರು ಚಿಕ್ಕದಾಗಿ ಪ್ಲೇಟ್ ಇಕ್ಕೊಂಡು ಊಟ ಮಾಡ್ತಾರಲ್ಲ ಆ ಥರ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅಷ್ಟು ಅಗಲ ಇತ್ತು ಎಲೆ ಅಂತ ಹೇಳ್ಬೋದು. ಸೊ ಫೈನಲಿ 5 ಎಲೆ ಎಲ್ಲ ಇಟ್ಟು, ಅಂದರೆ ಮಾವಿನ ಸೊಪ್ಪು ನಮಗೆ ಸಿಗಲಿಲ್ಲ. ನಾನು ಮಾವಿನ ಸೊಪ್ಪು ಇಡ್ತಾಯಿದ್ದೆ ಯಾವಾಗ್ಲೂನು. ಆದರೆ ಈ ಸಲ ಮಾವಿನ ಸೊಪ್ಪು ತುಮಕೂರು ಮಾರ್ಕೆಟಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗಲೇ ಇಲ್ವಂತೆ. ನಮ್ಮ ಮನೆಯವರು 11:30ವರೆಗೂ 11:30ಗೆ ಹೋಗಿದ್ರು ಮಾರ್ಕೆಟ್ಗೆ. ಅಲ್ಲಿಂದ ಬಂದುಬಿಟ್ಟು ರೀ ಈ ಥರ ಸಿಗಲಿಲ್ಲ ಮಾವಿನ ಎಲೆ ಅಂತೆಲ್ಲ ಹೇಳಿದ್ರು. ನನಗೆ ಅವತ್ತು ನಿಜವಾಗ್ಲೂ ಬೇಜಾರಾಯಿತು. ಅಲ್ಲಿ ಮತ್ತು ಯಾರ್ಯಾರನ್ನೋ ನಮ್ಮನೆ ಹತ್ರ ಇರೋರಿಗೆಲ್ಲ ಕೇಳಿದೆ. ಅವರು ಪರವಾಗಿಲ್ಲ ಬಿಡಿ ಬೆಳಗಿಕ್ಕೆ ಕಟ್ಟಿವ್ರಂತೆ ತೋರಣ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಪೂಜೆ ನಾನು ಯಾವಾಗಲೂ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡೋದು. ಸೊ 3:30ಗೆ ನಾನು ಬಾಗಿಲು ಪೂಜೆ ಮನೆ ದೇವ್ರ ಪೂಜೆ ಎಲ್ಲ ಆಯಿತು. ಸೊ ಕರೆಕ್ಟಾಗಿ 5 ಗಂಟೆಗೆ ನಾನು ಈ ದೇವ್ರು ಕೂಡ ಪೂಜೆ ಎಲ್ಲ ಆಯ್ತು, ಅಂದರೆ ದೀಪ ಎಲ್ಲ ಅಂಟಿಸ್ದೆ. ಕರೆಕ್ಟಾಗಿ 5:30 ಅಷ್ಟೊತ್ತಿಗೆ ನನಗೆ ಲಕ್ಷ್ಮೀ ಪೂಜೆನೂ ಆಯಿತು ಅಂತ ಹೇಳ್ಬೋದು. ಸೊ ಅದಕ್ಕೆ ಇನ್ನೇನು ಅರಿಶಿನ ಕೊಂಬು ಕಟ್ಟಿದ್ವಿ, ಮತ್ತು ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡೆ. ನೆಕ್ಸ್ಟು ಫಸ್ಟು ಗಣಪತಿಗೆ ಪೂಜೆ ಆಗಬೇಕಲ್ವ. ಸೊ ಹಂಗಾಗ್ಬಿಟ್ಟು ಇದು ಗಣಪತಿನ ನಾನು ಅರಿಶಿನ ಇರುತ್ತಲ್ಲ ಪುಡಿ, ಅದರಿಂದ ಅದಕ್ಕೆ ಸ್ವಲ್ಪ ಹಾಲು, ಅರಿಶಿನ ಅದೇ ಅರಿಶಿನದ ಪುಡಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಲಲ್ಲೇ ಕಲಿಸ್ಬಿಟ್ಟು ಆ ಥರ 21 ಗರಿಕೆ ಇಟ್ಬಿಟ್ಟು, ಗರಿಕೆನೂ ಕೂಡ ನೈಟೇ ಕಿತ್ಕೊಂಬಂದು ನಾನು ಇಟ್ಕೊಂಡಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ನಾನು ಗರಿಕೆ ಕಿತ್ಕೊಂಬರೋಕ್ಕೆ ಆಗಲ್ಲ ಕೆಳಗಡೆ ಎಲ್ಲ ಹೋಗಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈಗ ನಾನು ಗಣಪತಿ ಕೂಡ ಪೂಜೆ ಎಲ್ಲ ಮಾಡ್ಕೊತಿದ್ದೀನಿ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನನಗೆ ಯಾವ ಥರ ದೇವರು ಬುದ್ಧಿ ಅಂದರೆ ತೋರುತ್ತೋ ಆ ಥರನೇ ನಾನು ಮಾಡೋದು. ಸೊ ಮುಂಚೆಯಿಂದನೂ ಇದೇ ಥರ ನಾನು ಮಾಡ್ಕೊಂಬಂದಿದ್ದೀನಲ್ವ. ಸೊ ಹಂಗಾಗ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಾದರೂ ನಿಮಗೇನಾದರೂ ಬೇರೆ ಎಕ್ಸ್ಟ್ರಾ ಏನಾದರೂ ಗೊತ್ತಿದ್ದರೆ ಖಂಡಿತ ತಿಳಿಸ್ಬೋದು. ನನಗೆ ಗೊತ್ತಿರೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಅದಕ್ಕೆ ಮತ್ತೆ ಅಂದರೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಮತ್ತು ಪೂಜೆ ಎಲ್ಲ ಮಾಡ್ಕೊತಿದ್ದೀನಿ. ಅಂದರೆ ಮುಂದೆ ಕಡೆ ಎಲ್ಲ ಇದು ತಟ್ಟೆಗಳೆಲ್ಲ ಇಡೋದಕ್ಕೆ ಆಗೋದಿಲ್ಲ, ಯಾಕೆ ಅಂದರೆ ಅಲ್ಲಿ ಕೂರೋದಕ್ಕೆ ಪ್ಲೇಸ್ ಬೇಕಲ್ಲ. ಹಂಗಾಗ್ಬಿಟ್ಟು ನಾನು ಫಸ್ಟು ಇಲ್ಲಿ ಹೋಗಿ ಅಂದರೆ ಲಕ್ಷ್ಮೀ ಅಮ್ಮಂಗೂ ಗಣಪತಿಗೆ ಎರಡಕ್ಕೂ ಪೂಜೆ ಎಲ್ಲ ಆಮೇಲೆ ತಟ್ಟೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಎದ್ರೆ ಅಲ್ಲಿ ಆಗೋದು. ಹಂಗಾಗ್ಬಿಟ್ಟು ಹೊರಗಡೆ ಮಾಡೋದಕ್ಕೆ ಮಾಡ್ಬೋದು, ನಮ್ಮ ಮನೇಲಿ ಜಾಗ ಇದೆ ಹಾಲಲ್ಲೆಲ್ಲ ಕೂರಿಸೋದಕ್ಕೆ. ಆದರೆ ದೇವ್ರ ಮನೇಲಿದ್ರೇ ಸಾಕು ಬಿಡು ಅನ್ನಂಗೆ. ಅಂದರೆ ನನ್ನ ತಮ್ಮ ಎಲ್ಲ ಹಾಲಲ್ಲೇ ಮಲಗೋದು, ಮತ್ತು ಅವರು ಕೆಲಸಕ್ಕೆಲ್ಲ ಹೋಗಿ ಬಂದಿರ್ತಾರೆ. ಯಾಕೆ ಸುಮ್ಮನೆ ಡಿಸ್ಟರ್ಬ್ ಅನ್ನೋ ಥರ ನನಗೆ. ಸೊ ಹಂಗಾಗಿ ಅವನು ರೂಮಲ್ಲಿ ಮಲಗೋ ಅಂದರೆ ಅವನು ಇಲ್ಲ ನಂಗೆ ನಿದ್ದೆ ಬರಲ್ಲ ಅಕ್ಕ ಅಂತ ಹೇಳ್ತಾನೆ. ಹಂಗಾಗ್ಬಿಟ್ಟು ನಾನು ಕೂಡ ದೇವ್ರ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಿಕೊಂಡೆ. ಅಂದರೆ ಸೀರೆ ಎಲ್ಲ ಉಡಿಸೋ ಥರ ಇದ್ದರೆ ಹಾಲಲ್ಲಿ ಮಾಡ್ಬೋದಿತ್ತು. ನಾನೇನು ಸೀರೆ ಏನು ಉಡಿಸೋದಿಲ್ಲ ಲಕ್ಷ್ಮೀ ಅಮ್ಮಂಗೆ. ಸೇಮ್ ಅದೇ ಸಿಂಪಲ್ಲಾಗೆ ಚೊಂಬು ಹೇಳಿದ್ನಲ್ಲ ಕಾಯಿ ಇಟ್ಬಿಟ್ಟೆ ಮಾಡೋದು. ಒಂದು ಬ್ಲೌಸ್ ಪೀಸ್ ಇಟ್ಟು ಮಡ್ಲಕ್ಕಿ ಎಲ್ಲ ಇಟ್ಬಿಟ್ಟು ಇಟ್ಟಿದ್ದೀನಿ ತಟ್ಟೆಯಲ್ಲಿ, ಅಲ್ಲೇ ಕಾಣಿಸ್ತಾ ಇರ್ಬೋದು. ಅಮ್ಮಂಗೆ ಮಡ್ಲಕ್ಕಿ ಅದೇ ಬ್ಲೌಸ್ ಪೀಸ್ ಯಾವಾಗಲೂ ಅಷ್ಟೇ ಬ್ಲೌಸ್ ಪೀಸೇ ಇಡೋದು ಮಡ್ಲಕ್ಕಿಗೆ. ನೆಕ್ಸ್ಟು ಗಣಪತಿ ಪೂಜೆನೂ ಮಾಡಿಕೊಂಡೆ. ನೆಕ್ಸ್ಟು ಲಕ್ಷ್ಮೀ ಅಮ್ಮಂಗೆ ಕೂಡ ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ಹಾಲು, ಒಂದು ಲೋಟ ಒಂದು ಗ್ಲಾಸ್ ನೀರು ಅಷ್ಟೇ ಇಡೋದು. ಆಮೇಲೆ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಇಷ್ಟು ಇಟ್ಬಿಟ್ಟು ನಾನು ಪೂಜೆ ಮಾಡ್ತೀನಿ. ಇದಾದಮೇಲೆ ಅಡುಗೆ ಎಲ್ಲ ಆಮೇಲೆ ಮಾಡಿಬಿಟ್ಟು ಬಂದು ಇನ್ನೊಂದ್ಸಲಿ ಅಮ್ಮಂಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು 9:30 10 ಗಂಟೆ ಹಿಂಗೆ ಬೆಳಗ್ಗೆ ಎಲ್ಲ ಆಗುತ್ತಲ್ಲ, ಆಮೇಲೆ ಬಂದು ಅಮ್ಮಂಗೆ ನೈವೇದ್ಯ ಮಾಡೋದು. ಸೊ ಫೈನಲಿ ನಂದು 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆನೂ ಆಯಿತು. ಸೊ ಯಾವ ರೀತಿ ಇದೆ, ಯಾವ ರೀತಿ ಮಾಡಿದ್ದೀನಿ ಅಂತ ನೀವೇ ಹೇಳ್ಬೇಕು. ಅಂದರೆ ಲಾಸ್ಟ್ ಟೈಮು ಇದೆಲ್ಲ ಪ್ಲೇಟು ಮೊನ್ನೆನೇ ತೊಗೊಂಬಂದಿದ್ದು ಹೋಗಿ ತುಮಕೂರಲ್ಲಿ ಹೋಗಿ MG ರೋಡಲ್ಲಿ. ಮುಂಚೆ ಎಲ್ಲ ಸ್ಟೀಲ್ ತಟ್ಟೆಯಲ್ಲಿ ಇಡ್ತಾಯಿದ್ದೆ. ಈ ಸಲ ಯಾಕೋ ನಾವೇನೋ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ, ಸ್ಯಾರಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ ಬಂದಿದ್ರಲ್ಲ ಅವ್ರಿಗೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾಗ ಈ ಥರ ಪ್ಲೇಟ್ಸ್ ಎಲ್ಲ ಅಲ್ಲಿ MG ರೋಡಲ್ಲಿ ರೋಡ್ ಸೈಡಲ್ಲಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು 9 ಪ್ಲೇಟ್ ತೊಗೊಂಡು ಬಂದಿದ್ದೆ. ಸೊ ಅದೇ ಪ್ಲೇಟಲ್ಲೇ ಚಿಕ್ಕದೇ ತಂದಿದ್ದು, ಚಿಕ್ಕ ಹಣ್ಣು ಒಂದು 6 7 ಇಡಿಸುತ್ತೆ. ಸೊ ನಾನು ಕೂಡ ಅದನ್ನು ತೊಗೊಂಬಂದು ಅದೇ ಪ್ಲೇಟಲ್ಲೆಲ್ಲ ಜೋಡಿಸಿದ್ದೆ. ಹೇಗಿದೆ, ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್. ಇದು ನೋಡಿ ಸಿಂಪಲ್ಲಾಗೆ ರಂಗೋಲಿ ಹಾಕೋದಕ್ಕೆ. ಇದೇ ರಂಗೋಲಿ ನನಗೆ ಯಾವಾಗಲೂ ತುಂಬ ಫೇವ್ರೆಟು. ಮಂಗಳವಾರ ಶುಕ್ರವಾರ ಜಾಸ್ತಿ ನಾನು ಇದೇ ರಂಗೋಲಿನೇ ಬಿಡಿಸ್ತಾ ಇರ್ತೀನಿ. ನನಗೆ ಬೇರೆ ರಂಗೋಲಿ ಹಾಕೋದಕ್ಕೆ ಚಿಕ್ಕ ಬರುತ್ತೆ. ಆದರೆ ಇವತ್ತು ಹೇಳಿದ್ನಲ್ಲ ಮಂಗಳವಾರ ಶುಕ್ರವಾರ
ಇದನ್ನೇ ನಾನು ಬಿಡಿಸೋದು ರಂಗೋಲಿ. ಹಂಗಾಗ್ಬಿಟ್ಟು ಅದನ್ನೇ ಬಿಡಿಸ್ದೆ. ನಮ್ಮ ಅತ್ತೆನೂ ಕೂಡ ಬೇಗ ಎದ್ದೋಳಿಸಿದೆ. ಅವ್ರಿಗೂ ಕೂಡ 4 ಗಂಟೆಗೆ ಎದ್ದೋಳಿಸಿ ನೀರೆಲ್ಲ ಇಟ್ಟಿದ್ದೆ. ಅವರು ಕೂಡ ಸ್ನಾನ ಮಾಡ್ಕೊಂಬಂದು ನಾನು ಅಡುಗೆಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇಳೆ ಎಲ್ಲ ಬೇಯಕ್ಕೆ ಇಟ್ಟಿದ್ದಾರೆ. ಅವ್ರಿಗೆ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಅವ್ರೂರ ಕಡೆ ಎಲ್ಲ ಬರೀ ಕರ್ಕಡುಬು ಅಷ್ಟೇ ಮಾಡೋದು. ಸೊ ನಮಗೆ ಕರ್ಕಡುಬು ನಮಗೆ ಬರುತ್ತೆ ಮಾಡೋಕ್ಕೆ, ಆದರೆ ನನಗೆ ಇಷ್ಟ ಆಗೋಲ್ಲ ತಿನ್ನೋದಕ್ಕೆ. ನಮಗೆ ನಮ್ಮೂರ ಕಡೆ ಎಲ್ಲ ನಮ್ಗೆ ಒಬ್ಬಟ್ಟು ಅಂದ್ರೇ ಇಷ್ಟ. ಸೊ ಆ ಕಡೆ ಶಿರಾ ನಿಮಗೆ ಗೊತ್ತಿರುತ್ತೆ, ಪಾವಗಡ ಆ ಕಡೆ ಎಲ್ಲ ಹೋದ್ರೆ ಜಾಸ್ತಿ ಕರ್ಕಡುಬೆ ಮಾಡೋದು. ಹಂಗಾಗ್ಬಿಟ್ಟು ನಾನಮ್ಮ ಒಬ್ಬಟ್ಟು ಮಾಡ್ತೀನಿ ಅಂತಂದೆ. ಅವರು ನಂಗೆ ಅಷ್ಟೊಂದು ಬರಲ್ಲ ಕಣಮ್ಮ, ನಾನೆಲ್ಲ ಹಚ್ಚಿ ಎಲ್ಲ ಮಾಡಿಕೊಡ್ತೀನಿ. ತೆಂಗಿನಕಾಯಿ ನಿನ್ಗೇನು ಬೇಕೋ ಅದೆಲ್ಲ ನಾನು ಹೆಲ್ಪ್ ಮಾಡ್ತೀನಿ, ಸೊ ನನಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅಂದರು. ಸರಿ ಆಯಿತು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಅದನ್ನು ಒಂದು ಕಡೆ ಬೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು. ಕುದಿಸ್ಬಿಟ್ಟು ಅದು ಹಾರಷ್ಟರಲ್ಲಿ ಇದು ಕಾಳೆಲ್ಲ ನೈಟೇ ನಾನು ನೆನೆಸಿಟ್ಟಿದ್ದೆ. ಸ್ವಲ್ಪ ಕಾಳು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಚಾಕ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ದೀನಿ. ಇನ್ನೊಂದು ಕಡೆ ಹಾಗೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದ್ರು. ಅವರು ಎಲ್ಲ ಹಚ್ಬಿಟ್ಟು ಇಟ್ಟಿದ್ರು. ನನಗೆ ಎಷ್ಟೆಷ್ಟು ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಒಬ್ಬಟ್ಟಿಗೂ ಕೂಡ ಹೂರಣ ಕೂಡ ರುಬ್ಬಿಟ್ಟು ಆಮೇಲೆ ಒಬ್ಬಟ್ಟು ಸಾರು ಕೂಡ ಮಾಡಿ ಒಗ್ಗರಣೆ ಎಲ್ಲ ಹಾಕಿ ಸೈಡ್ಗೆ ಇಟ್ಟಿದ್ದೀನಿ. ಅದು ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಕೆಲಸ ಗಡಿಬಿಡಿ. ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಇದು ಒಬ್ಬಟ್ಟು ನಾನು ಮಾಡ್ತಾಯಿದ್ದೀನಿ. ನಮ್ಮನೆಯವರು ವಡೆಗೆಲ್ಲ ನಾನೇ ಮಿಕ್ಸಿಗೆಲ್ಲ ಹಾಕ್ಕೊಟ್ಟಿದ್ದೆ. ಅವರು ಸ್ನಾನ ಮಾಡ್ಕೊಂಡು ಬಂದು ಇವಾಗ ನೀವೇ ನೈವೇದ್ಯ ಮಾಡಿಬಿಡಿ ದೇವ್ರಿಗೆ ಪೂಜೆ ಮಾಡಿ ಅಂತ ಹೇಳಿದೆ. ಯಾಕೆಂದರೆ ಒಬ್ಬಟ್ಟು ಭಾಳ ತೊಟ್ಟಬೇಕಿತ್ತು. ನಮ್ಮ ಮನೆಯವ್ರ ಫ್ರೆಂಡ್ಸು ಕೂಡ ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಫಸ್ಟು ದೇವ್ರಿಗೆ ಒಂದೊಂದೆಲ್ಲ ಹಾಕ್ಬಿಡ್ತೀನಿ ಬಾಳೆ ಎಲೆ ಮೇಲೆ ತೊಗೊಂಡೋಗಿ. ಫಸ್ಟು ನೀನು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡು, ಆಮೇಲೆ ನಾನು ಒಬ್ಬಟ್ಟು ತೊಡ್ತಾ ಇರ್ತೀನಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬರಲಿ ಕರೀರಿ ಅಂತೆಲ್ಲ ಹೇಳಿದ್ದೆ. ಅವರು ಅದೇ ಕರಿತೀನಿ ಒಂದು 3 ಜನನ ಅಂತ ಹೇಳಿದರು. ಆಯಿತು ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ. ಹೆಸರುಬೇಳೆ ಅದೆಲ್ಲ ನಾನೇ ಎಲ್ಲ ರೆಡಿ ಮಾಡಿದ್ದು. ಅತ್ತೆ ಮಾತ್ರ ಎಲ್ಲ ಹಚ್ಕೊಟ್ರು, ತರಕಾರಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಅವರೆಲ್ಲ ಹಚ್ಕೊಟ್ರು. ಸೊ ಅಡುಗೆ ಇನ್ನೆಲ್ಲ ಹಚ್ಚಿದ್ರೆ ಎಷ್ಟೊತ್ತು ಅಡುಗೆ ಮಾಡೋದು, ಬೇಗ ಅಡುಗೆ ಆಗುತ್ತೆ, ಹಚ್ಚೋದೇ ಕಷ್ಟ ನನ್ನ ಪ್ರಕಾರ. ಸೊ ಹಂಗಾಗಿ ಬೇಗ ಎಲ್ಲ ಆಯಿತು. ಸೊ ಒಂದು ಗ್ಲಾಸ್ ನೀರು ಇಟ್ಬಿಟ್ಟು ಹಾಗೆ ಅಮ್ಮಂಗೆ ನೈವೇದ್ಯಕ್ಕೆ ನಾವು ಮಾಡಿರೋ ಅಡುಗೆ ಎಲ್ಲ ಇಟ್ಟು ಕಾಳು ಗೊಜ್ಜು ವಡೆ ಮಾಡಿದ್ವಿ. ಯಾವಾಗೂ ಬೋಂಡ ಮಾಡ್ತಾಯಿದ್ವಿ, ಈ ಸಲ ಸ್ಪೆಷಲಾಗಿರಲಿ ಬಿಡ್ರಿ ವಡೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ನೆಕ್ಸ್ಟ್ ಇದು ಕಂಕಣ ನಾನು ಕಟ್ಟಿಸ್ಕೊಳೋದಕ್ಕೆ ಯಾರೂ ಇರಲಿಲ್ಲ, ಅತ್ತೆ ಅಡುಗೆ ಮಾಡ್ತಿದ್ರು. ಸೊ ನಮ್ಮ ಮನೆಯವರೇ ನಾನೇ ಕಟ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವರೇ ಕಟ್ಟಿದ್ರು. ನೆಕ್ಸ್ಟು ನನ್ನ ಮಗಂಗೆ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ. ಮಾಡಪ್ಪ ಅಂದರೆ ಅವನು ಬೆಳಗ್ಗೆ ಇದ್ದಾಗಿಂದ ಇಲ್ಲೇ ಇಲ್ಲ. ಅಮ್ಮ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹುಡುಗರ ಜೊತೆ ಕೆಳಗಡೆನೇ ಎಲ್ಲೂ ಹೋಗಲ್ಲ, ಕೆಳಗಡೆ ಸೈಕಲ್ ತುಳ್ಕೊಂಡು ಇದ್ದ. ಇವತ್ತು ಒಂದಿನ ರಜೆ ಇದೆ ಅಮ್ಮ, ಪ್ಲೀಸ್ ಬಿಡಮ್ಮ, ನೀವು ಪೂಜೆ ಮಾಡಿದ್ದೀರಾ, ನಾನು ಆಮೇಲೆ ಮಾಡ್ತೀನಿ ಅನ್ನೋ ಥರ ಅವನು. ಈ ಸಲ ಅಡುಗೆ ಎಲ್ಲ ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಬ್ಬಟ್ಟಾಗಲಿ ಚಿತ್ರಾನ್ನನೂ ಕೂಡ ಮಾಡಿದ್ವಿ, ಕಾಳು ಗೊಜ್ಜು, ಅನ್ನ, ಒಬ್ಬಟ್ಟಿನ ಸಾಂಬಾರಂತೂ ಸೂಪರಾಗಿತ್ತು. ನಮ್ಮ ಮನೆಯವ್ರು ಹೇಳ್ತಿದ್ರು ರೀ ತುಂಬ ಚೆನ್ನಾಗಿದೆ ಟೇಸ್ಟು ಈ ಸಲ ಒಬ್ಬಟ್ಟು ಸಾಂಬಾರು ಅಂತ ಹೇಳ್ಬಿಟ್ಟು. ಅವರು 3 ಜನ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನೋಡಿ. ನನಗೂ ಎಲೆ ಹಾಕಿ ಆಲ್ರೆಡಿ ಬಡಿಸಿದ್ದೀನಿ, ಅಂದರೆ ಅವ್ರಿಗೆ ಅನ್ನ ಸಾಂಬಾರೆಲ್ಲ ಇಟ್ಬಿಟ್ಟು ಆಮೇಲೆ ನಾನು ಊಟ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಇಲ್ಲ, ಎಲ್ಲ ಇಲ್ಲೇ ತಂದಿಟ್ಬಿಡು, ಮಧ್ಯಕ್ಕೆ ತಂದಿಟ್ಬಿಟ್ಟು ನೀನು ಕೂಡ ಊಟ ಮಾಡಿರಿ ಅಂತ ಹೇಳಿದ್ರು. ಸೊ ನನಗೆ ನೈಟೆಲ್ಲ ಎದ್ದಿದ್ನಲ್ಲ, ನನಗೆ ಒಂದು ಕಡೆ ನಿದ್ದೆ ಬರ್ತಿತ್ತು. ಊಟ ಮಾಡಿ ಸ್ವಲ್ಪ ಹೊತ್ತು ಒಂದು 1/2 hour ನಾನು ಕೂಡ ಮಲಗಿದ್ದೆ. ನಮ್ಮನೆಯವರು ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೋಗಿದ್ರು. ಸೊ ಇನ್ನು ಸಂಜೆ ಈವ್ನಿಂಗು ಅದೇ ಅರಿಶಿನ ಕುಂಕುಮಕ್ಕೆಲ್ಲ ಬೇಗ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ 5 ಗಂಟೆಗೆ ಫ್ರೆಶ್ ಅಪ್ ಆಗಿ ಮತ್ತು ಸ್ಯಾರಿ ಎಲ್ಲ ಹಾಕ್ಕೊಂಡು ಅಮ್ಮಂಗೆ ಪೂಜೆ ಮಾಡಿ ತುಪ್ಪದ ಆರತಿ ಎಲ್ಲ ಮಾಡಿಬಿಟ್ಟು ಒಂದು 5 ಜನ ಇಲ್ಲೇ ಅರಿಶಿನ ಕುಂಕುಮಕ್ಕೆಲ್ಲ ಕರೆದಿದ್ರು. ನಾನು ಹೋಗಿ ಬಂದೆ. ಬಟ್ ಅವು ಫೋಟೋಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಕೂತ್ಕೊಳ್ಳ, ಊಟ ಮಾಡ ಪುನಿ ಪ್ರೀತು. ಮನು ಎಲೆ ಅಡಿಕೆ ಬೇಡ, ಬರೀ ಅವನಿಗೆ ಎಲೆ ಅಡಿಕೆ ಬಾಳೆಹಣ್ಣು ಕೊಡ್ತಿದ್ಯಾ? ಕೊಡ. ಇಲ್ಲೇ ಕೊಡು ಬಳೆ. ಅಲ್ಲ ಪಿ ನಿನ್ನ ಫ್ರೆಂಡ್ನ ಕೂರಿಸಿ ಕೊಡಿಸ್ತಾರಪ್ಪ, ಹಿಂಗೆ ಯಾರನ್ನ ಕೊಡ್ತಾರ? ಹಂಗೆ ಕೊಡು. ಬಲ್ಗಯ್ಯ ಕೊಡಪ್ಪ, ದೇವರು ಬಲ್ಗಯ್ಯ ಕೊಡ್ರಿ ಸ್ವಾಮಿ. ಆಗ ಅಡಿಕೆ ಎಲ್ಲ ಉದುರಿಸ್ಕೊಂಡು ಹೋಗ್ತಿದ್ಯಾ? ಅದ್ರಾಗೆ ಎಷ್ಟು ಅಡಿಕೆ ಹಾಕಿದ್ದೆ?
ನನ್ನ ಫ್ರೆಂಡ್ ಸುನೀತಾ ಅಂತ ನೋಡಿದ್ದೀರಾ, ಅವ್ರ ಮನೆಗೆ ಹಾಗೆ ಅವಳು ಕಾಲ್ ಮಾಡಿ ಕರ್ತಿದ್ಲು ಅರ್ಶಿನ ಕುಂಕುಮಕ್ಕೆ ಅಂತ. ನಾನು ಹಾಗೆ ಇಟ್ಕೊಂಡು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೂಡ ಬಂದಿದ್ದೀನಿ. ಹೌದಾ, ಮತ್ತೊಂದು ಇಷ್ಟು ಕೆಟ್ಟೋಗಿಲ್ವಲ್ಲ ಸುನೀತಾ? ಹಾಂ ನಾವು ಈ ಸುನೀತಾಗೆ ಹುಷಾರಿರಲಿಲ್ಲ, ಆದರೂ ಕೂಡ ಲಕ್ಷ್ಮೀ ಅಮ್ಮನೆಲ್ಲ ತುಂಬ ಚೆನ್ನಾಗೇ ಪೂಜಿಸಿದ್ಲು. ನಾನು ಹೋಗಿ ಅಮ್ಮಂಗೆ ಕಡ್ಡಿ ಹಚ್ಚಿ ನಾನು ಕೂಡ ಪೂಜೆ ಮಾಡಿದೆ. ನಾನು ಪಾಪ ನಿಮಗೆ ಕೆಲಸ ಇತ್ತಲ್ಲ ಅದಕ್ಕೆ ಹೋದ್ರಿ, ಹೋಗಿ ಅಲ್ಲಿ ತೋಟದಾಗ ಕರ್ಕೊಂಡೋದ್ರು ಅವರು. ಮಾಡಿದ್ಮೇಲೆ ಸುಸ್ತು ಆಯ್ತು ಅಂದ್ರೆ ಅಣ್ಣ ಮಲ್ಕೋ. ಇವರು ಮಂಜು ಪದ್ಮ ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಯಾಕೆಂದರೆ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ ಆಗಿದ್ದಾರೆ. ಸೊ ಇವರು ಸುನೀತಂಗೆ ಫ್ರೆಂಡು, ಹಂಗಾಗಿ ಅವ್ರ ಮನೆಗೆ ಅರ್ಶಿನ ಕುಂಕುಮ ಕರೆದಿದ್ಲಂತೆ ಸುನೀತಾ. ಅವರು ಕೂಡ ಬಂದಿದ್ದರು. ಅವ್ರನ್ನ ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ನಾವು ಕೂಡ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಫುಲ್ ಸ್ಟ್ರಾಂಗ್ ಎಲ್ಲನೂ ಹಂಗೆ. ಅಡುಗು ಅಡುಗು ಕೊಡಲು తీసుకుంట్రా. ಸರಿ ಅಲ್ಲ ಬೂತ್ ತಿಂತಾವಣ್ಣ. ಊಟ ಮಾಡ್ರಿ ನಾ ಸಾಕು. ನೀವು ಮಾಡಿ ನಾನು ಒಂದೇ ಸ್ವಲ್ಪ ತಟ್ಟೆಗೆ ತಿನ್ಬಿಟ್ಟು ಹೋಗ್ಲಿ. ನಿನ್ ಯಾರು ಬೇಡ ಅಂದ್ರು? ನಾನು ಹೋಗ್ತೀನಿ, ನನಗೆ ಟೈಮ್ ಅಂತ. ನಿನಗೆ ಬಳೆ ಅಲ್ಲಿ ಬಳೆ ಆಗ್ತಾ ಇಲ್ಲ ನನಗೆ. ಬಿಡೆ ಏನು ನಮಗೂ ತೆಂಗಿನಕಾಯಿ ಎಲ್ಲ ಬರೋದೇ ಒಳಗೆ. ಇಲ್ಲ ನನಗೆ ಅಕ್ಕ ಕಳಿಸ್ಬಿಡ್ತಾಳೆ. ಅವ್ರು ಮತ್ತೆ ಖಾರ ಐತಲ್ಲ ಇವತ್ತು ಟೆನ್ಷನ್ ಇಲ್ಲ ಹಾಕೊಂಡು. ಊಟ ಮಾಡಿ ಒಂದು ಹೆಜ್ಜೆ ಹೋಗಿ ಬಂದ್ಬಿಡ್ತೀವಿ ಬೈಕಲ್ಲಿ ಕರ್ಕೊಂಡು ಇನ್ನೇನು ಮಾಡೋದು. ಈ ಕಡೆ ಐತೆ ಅವ್ರ ಮನೆ. ಅವರು ಕೂಡ ಹೊರಟರು, ಮಂಜು ಪದ್ಮ ಅವರಿಬ್ಬರು. ಸೊ ನಾನು ಕೂಡ ಅರಿಶಿನ ಕುಂಕುಮ ತೊಗೊಂಡು ಸೀದಾ ಮನೆಗೆ ಬಂದೆ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.